Again, this question also asked in the model question paper 2025 from the chapter current electricity. ಇಲ್ಲೇನು ಕೇಳಿದ್ದಾರೆ ಅಂದರೆ ಇನ್ ದ ಫಾಲೋಯಿಂಗ್ ನೆಟ್ವರ್ಕ್ ಫೈಂಡ್ ದ ಕರೆಂಟ್ I3 ಅಂತ ಒಂದು ಎಲೆಕ್ಟ್ರಿಕಲ್ ನೆಟ್ವರ್ಕಲ್ಲಿ ನಾವೇನು ಫೈಂಡ್ ಔಟ್ ಮಾಡಬೇಕು I3ನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ I3 ಇದೆಯಲ್ಲ 5 ಓಮ್ ರೆಸಿಸ್ಟರ್ ಮುಖಾಂತರ ಪಾಸ್ ಆಗುತ್ತಲ್ಲ ಅದನ್ನು ಫೈಂಡ್ ಔಟ್ ಮಾಡಬೇಕು. ಅದನ್ನು ಹೇಗೇನು ಫೈಂಡ್ ಔಟ್ ಮಾಡಬೇಕಂದ್ರೆ ನಮಗೇನು ಗೊತ್ತಿರಬೇಕಂದ್ರೆ ಕಿರ್ಚಾಫ್ ಕರೆಂಟ್ ಲಾ ಮತ್ತು ಕಿರ್ಚಾಫ್ ವೋಲ್ಟೇಜ್ ಲಾ ಗೊತ್ತಿರಬೇಕು. ಏನು ಇದನ್ನು ಈ ಎಕ್ಸ್ಪ್ರೆಷನ್ ಬಂದು ಕಿರ್ಚಾಫ್ ಕರೆಂಟ್ ಲಾ ಇಂದನೇ ಬರ್ಕೊಂಡಿರೋದು. ಸಮ್ ಆಫ್ ದ ಕರೆಂಟ್ ಎಂಟರಿಂಗ್ ದ ಜಂಕ್ಷನ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ದ ಕರೆಂಟ್ ಲೀವಿಂಗ್ ದ ಜಂಕ್ಷನ್ ಹೇಳ್ತಾರಲ್ವ, ಅದೇ ರೀತಿ ಏನಾಗ್ತದೆ ಕರೆಂಟ್ ಏನಾಗ್ತಿದೆ I ಎಂಟರ್ ಆಗ್ತಾ ಇದೆ ಈ ಜಂಕ್ಷನಲ್ಲಿ. ನೆಕ್ಸ್ಟ್ I1 ಮತ್ತು I2 ಆಗಿ ಸ್ಪ್ಲಿಟ್ ಆಗಿ ಲೀವ್ ಆಗ್ತಿದೆ ಫ್ರಮ್ ದಿಸ್ ಜಂಕ್ಷನ್. ಅದರ ಪ್ರಕಾರ ತಗೊಳ್ಳೋದಾದರೆ ಸಮ್ ಆಫ್ ದ ಕರೆಂಟ್ ಎಂಟರಿಂಗ್ ದ ಜಂಕ್ಷನ್ I ಈಸ್ ಈಕ್ವಲ್ ಟು ದ ಸಮ್ ಆಫ್ ದ ಕರೆಂಟ್ ಲೀವಿಂಗ್ ದ ಜಂಕ್ಷನ್ I1 ಪ್ಲಸ್ I2 ಲೀವ್ ಆಗ್ತಾಯಿದೆ. ಅದ್ರ ಪ್ರಕಾರನೇ ಬರ್ಕೊಂಡ ನಂತರ I ಅಂತಂದರೆ 1 ಆಂಪಿಯರ್ ಬರ್ಕೊಂಡ ನಂತರ I1 ಆ್ಯಸ್ ಇಟ್ ಈಸ್ I1 I2 ಆ್ಯಸ್ ಇಟ್ ಈಸ್ ಬರ್ಕೊಂಡಿದ್ದೀನಿ. ಈಗೇನು I2ನ ನಾನು ಫೈಂಡ್ ಔಟ್ ಮಾಡಬೇಕಿರೋದ್ರಿಂದ I2 ಈಸ್ ಈಕ್ವಲ್ ಟು I1 ಏನಾಗುತ್ತೆ ಈ ಕಡೆ ಶಿಫ್ಟ್ ಆದಾಗ 1 ಮೈನಸ್ I1 ಬಂದು ಬರುತ್ತೆ. I2ನ ಫೈಂಡ್ ಔಟ್ ಮಾಡ್ಕೊಂಡಾಯ್ತು ಯೂಸಿಂಗ್ ಕಿರ್ಚಾಫ್ ಕರೆಂಟ್ ಲಾ ಮುಖಾಂತರ. ದೆನ್ ನಾವೇನು ಮಾಡಬೇಕು ಕಿರ್ಚಾಫ್ ಲೂಪ್ ರೂಲ್ ಟು ಲೂಪ್ ABEFA ಆ ಲೂಪ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಕಿರ್ಚಾಫ್ ಲೂಪ್ ರೂಲ್ ಅಂದ್ರೂ ಒಂದೇ, ಕಿರ್ಚಾಫ್ ವೋಲ್ಟೇಜ್ ಲಾ ಅಂದ್ರೂ ಒಂದೇ. ಅದು ಒಂದು ಲೂಪ್ಗೆ ನಾವು ಅಪ್ಲೈ ಮಾಡುವಂಥ ಲಾ. ಹೀಗೆ ಅದರದ್ದು ರೂಲ್ ಏನಪ್ಪ ಅಂತಂದರೆ ಕರೆಂಟ್ ಫ್ಲೋ ಆಗ್ತಿರೋಂಥ ಡೈರೆಕ್ಷನ್ ನಾವು ತಗೊಂಡಿರೋಂಥ ಡೈರೆಕ್ಷನ್ ಎರಡು ಕೂಡ ಸೇಮ್ ಇದ್ದಾಗ ಏನಾಗುತ್ತೆ ಪ್ರಾಡಕ್ಟ್ ಆಫ್ IR ನೆಗೆಟಿವ್ ಆಗಿರುತ್ತೆ. ಕರೆಂಟ್ ಫ್ಲೋ ಆಗ್ತಿರೋಂಥ ಡೈರೆಕ್ಷನ್ ನಾವು ತಗೊಂಡಿರೋಂಥ ಡೈರೆಕ್ಷನ್ ಆಪೋಸಿಟ್ ಆಗಿದ್ದಾಗ ಏನಾಗುತ್ತೆ ಪ್ರಾಡಕ್ಟ್ ಆಫ್ IR ಪಾಸಿಟಿವ್ ಆಗಿರುತ್ತೆ. ಅದೇ ರೀತಿ ವೋಲ್ಟೇಜ್ ಸೋರ್ಸಲ್ಲಿ ಏನಾಗಿರುತ್ತೆ ಸೇಮ್ ಡೈರೆಕ್ಷನ್ ಇದ್ದರೆ ಪಾಸಿಟಿವ್ ಆಗಿರುತ್ತೆ, ಆಪೋಸಿಟ್ ಡೈರೆಕ್ಷನ್ ಇದ್ದರೆ ಇದು ನಾವು ತಗೊಂಡಿರೋಂಥ ಲೂಪ್ ಡೈರೆಕ್ಷನು ಮತ್ತು ಕರೆಂಟ್ ಫ್ಲೋ ಆಗ್ತಿರೋಂಥ ಡೈರೆಕ್ಷನು ಆಪೋಸಿಟ್ ಇದ್ದಾಗ ಎಲ್ಲಿ ವೋಲ್ಟೇಜ್ ಸೋರ್ಸಲ್ಲಿ ವೋಲ್ಟೇಜ್ ಏನಾಗುತ್ತೆ ನೆಗೆಟಿವ್ ಆಗುತ್ತೆ. ಇದನ್ನೇ ಅಪ್ಲೈ ಮಾಡಿದಾಗ ಏನಾಗುತ್ತೆ ಫಾರ್ ದ ಲೂಪ್ ಈ ಲೂಪಲ್ಲಿ ಕ್ಲಾಕ್ ವೈಸಲ್ಲೇ ತಗೋತಾ ಇದ್ದೀನಿ ಸರಿನಾ. ಕ್ಲಾಕ್ ವೈಸ್ ತಗೊಂಡಾಗ ಇಲ್ಲೇನಾಗುತ್ತೆ ಕರೆಂಟ್ ಫ್ರಮ್ 10 ಓಮ್ ರೆಸಿಸ್ಟರ್ಲಿ I1 ಪಾಸ್ ಆಗ್ತಿದೆಯಲ್ವಾ, ಪ್ರಾಡಕ್ಟ್ ಆಫ್ IRನ 10 I1ನ ಮೈನಸ್ ಬರಿಬೋದಾ ಪಾಸಿಟಿವ್, ನೆಗೆಟಿವ್ ಬರಿಬೋದಾ ಅಥವಾ ಪಾಸಿಟಿವ್ ಬರಿಬೋದಾ? ನೆಗೆಟಿವ್ ಬರಿಬೋದು. ಯಾಕೆ ನೆಗೆಟಿವ್ ಬರಿತೀವಿ ಅಂತಂದರೆ ಬೋತ್ I1 ಆ್ಯಂಡ್ ನಾನು ತಗೊಂಡಿರೋಂಥ ಡೈರೆಕ್ಷನ್ ಏನಾಗ್ತದೆ ಸೇಮ್ ಡೈರೆಕ್ಷನ್ ಇದೆ, ಅದಕ್ಕೋಸ್ಕರ 10 I1ನ ಮೈನಸ್ 10 I1 ಅಂತ ಬರಿತಾ ಇದ್ದೀನಿ ಸರಿನಾ. ಅದೇ ರೀತಿ ನೆಕ್ಸ್ಟು I3 ಏನಾಗ್ತದೆ ಈ ಡೈರೆಕ್ಷನ್ ಫ್ಲೋ ಆಗ್ತಾಯಿದೆ, ನಾನು ತಗೊಂಡಿರೋಂಥ ಲೂಪ್ ಡೈರೆಕ್ಷನ್ ಕೂಡ ಸೇಮ್ ಡೈರೆಕ್ಷನ್ ಇದೆ, ಅದರಿಂದ ಪ್ರಾಡಕ್ಟ್ ಆಫ್ IR 5 I3ನ ಏನಾಗುತ್ತೆ ಮೈನಸ್ಸಕ್ಕೆ ಬರ್ಕೋತಾ ಇದ್ದೀನಿ. ಮೈನಸ್ ಇದೆಯಾ 5 ಮೈನಸ್ 5 I3 ಅಂತ ಬರ್ತಿದ್ದೀನಿ, ಸೇಮ್ ಡೈರೆಕ್ಷನ್ ಇದೆ. ಈಗೇನು ಇಲ್ಲಿಗೆ ಬಂದರು ಈಗ ಈ ಲೂಪ್ ಇದೇ ಥರ ಬಂದಾಗ ಇಲ್ಲೇನಾಗ್ತಿದೆ I2 ಈ ಡೈರೆಕ್ಷನಲ್ಲಿ 20 ಓಮ್ ರೆಸಿಸ್ಟರ್ ಮುಖಾಂತರ ಪಾಸ್ ಆಗ್ತಿದೆ. ಬಟ್ ಲೂಪ್ ಡೈರೆಕ್ಷನ್ ಏನಿದೆ ಇದು ಈ ಡೈರೆಕ್ಷನ್ ಇದ್ದರೆ ಲೂಪ್ ಏನಾಗ್ತಿದೆ ಈ ಡೈರೆಕ್ಷನ್ ಇದೆ ಆಪೋಸಿಟ್ ಇದೆ. ಆವಾಗ ಪ್ರಾಡಕ್ಟ್ ಆಫ್ I ಮತ್ತು R ಏನಂತ ಬರೀಬೋದು ಪಾಸಿಟಿವ್. ಯಾಕೆಂದರೆ ಇಲ್ಲಿ ಹೇಳಿದ್ದೇನಲ್ಲ ಈ ರೂಲ್ ಪ್ರಕಾರ ಎರಡು ಆಪೋಸಿಟ್ ಡೈರೆಕ್ಷನ್ ಇದ್ದರೆ ಪಾಸಿಟಿವ್ ಬರಿತೀವಲ್ವ. 20 I2ನ ಪ್ಲಸ್ಸಲ್ಲಿ ಬರಿತೀವಿ, ಪ್ಲಸ್ 20 I2 ಬರೆದ್ವಾ, ಓಕೆ ಮುಗೀತು. ನೆಕ್ಸ್ಟ್ ಈಕ್ವಲ್ಸ್ 0 ಅಂತ ಬರಿತೀವಿ. ನಂತರ ಇದನ್ನು ಸಿಂಪ್ಲಿಫೈ ಮಾಡ್ತೀವಿ ಅಷ್ಟೇ. I2 ಅಂದರೆ ನಮಗೆ ಗೊತ್ತಲ್ಲ, I2ನ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ, 1 ಮೈನಸ್ I1ನ ಸಬ್ಸ್ಟಿಟ್ಯೂಟ್ ಮಾಡ್ತಾಯಿದ್ದೀನಿ. ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಅಗೇನ್ ಇಲ್ಲಿ ಎಸ್ ಇಟ್ ಈಸ್ ಅದೇ ರೀತಿ ಬರ್ತಿದ್ದೀನಿ. 20 ಇಂಟು 1 20, 20 ಇಂಟು ಮೈನಸ್ I1 ಆಗುತ್ತೆ ಮೈನಸ್ 20 I1 ಆಗುತ್ತೆ. ಓಕೆ ನಂತರ ಏನು ಮಾಡ್ತೀವಪ್ಪ ಅಂತಂದರೆ ಮೈನಸ್ 10 I1 ಮೈನಸ್ 20 I1 I1 ಕಾಮನ್ ಇದೆ, ಎರಡನ್ನೂ ಆ್ಯಡ್ ಮಾಡ್ಬೋದಾ, ಮೈನಸ್ 30 I1 ಆಯಿತಾ. ನೆಕ್ಸ್ಟು ಮೈನಸ್ 5 ಇಂಟು I3 ಆ್ಯಸ್ ಇಟ್ ಈಸ್ ಪ್ಲಸ್ 20 ಇದೆ, ಆ ಕಡೆ ಶಿಫ್ಟ್ ಮಾಡಿದಾಗ ಏನಾಗುತ್ತೆ ಮೈನಸ್ 20 ಆಗುತ್ತೆ. ಈ ಪ್ಲಸ್ 20 ಇದೆ ಆ ಕಡೆ ಶಿಫ್ಟ್ ಆದಾಗ ಮೈನಸ್ 20 ಆಗುತ್ತೆ. ನಂತರ ಈಗೇನಾಗುತ್ತೆ ಮೈನಸನ್ನು ಕಾಮನ್ ತೆಗೆದಾಗ 30 I1 ಪ್ಲಸ್ 5 I3 20 ಆಗುತ್ತೆ. ಮೈನಸನ್ನು ಕಾಮನ್ ತೆಗಿತೀವಿ, ಮೈನಸನ್ನು ಕಾಮನ್ ತೆಗೆದಾಗ ಏನಾಗುತ್ತೆ ಮೈನಸ್ ಇರೋ ಪ್ಲಸ್ ಆಗುತ್ತೆ, ಪ್ಲಸ್ ಇರೋದೆಲ್ಲ ಮೈನಸ್ ಆಗುತ್ತೆ ಅಷ್ಟೇ. ಈಗೇನು ಈ ಈಕ್ವೇಷನ್ನ 5ಇಂದ ಡಿವೈಡ್ ಮಾಡಿದಾಗ 5 6 30, 5 1 5, 5 4 20 ಈಕ್ವೇಷನ್ 1 ಅಂತ ಬರ್ಕೋತೀವಿ. ನೆಕ್ಸ್ಟ್ ಏನು ಮಾಡ್ತೀವಿ ಅಪ್ಲೈ ಕಿರ್ಚಾಫ್ ಲೂಪ್ ರೂಲ್ ಟು ದ BCDEB ಈ ಲೂಪ್ಗೆ ಅಪ್ಲೈ ಮಾಡ್ತೀವಿ. ಆ ಲೂಪ್ಗೆ ಅಪ್ಲೈ ಮಾಡಿದಾಗ ಏಕೆಂತ ತಗೊಳ್ರಾಗ ಏನಾಗ್ತದೆ ಇದ್ರ ಮುಖಾಂತರ ಕರೆಂಟ್ ಏನಾಗುತ್ತೆ I1 ಏನಾಗುತ್ತೆ ಇಲ್ಲಿ ಈ ಡೈರೆಕ್ಷನ್ ಫ್ಲೋ ಆಗ್ತಿದೆ, I1 ಮೈನಸ್ I3 ಇದ್ರ ಮುಖಾಂತರ ಪಾಸ್ ಆಗ್ತಿರೋ ಕರೆಂಟನ್ನು I1 ಮೈನಸ್ I3 ಅಂತ ಬರಿತೀನಿ. ಆಯ್ತು, ಇಲ್ಲೇ ಕೊಟ್ಟಿರ್ತಾರೆ I1 ಮೈನಸ್ I3 ಅಂದರೆ ಇದ್ರ ಮುಖಾಂತರ 10 ಓಮ್ ರೆಸಿಸ್ಟರ್ ಮುಖಾಂತರ
ಪಾಸ್ ಆಗ್ತಿರೋದು ಏನಾಗುತ್ತೆ I1 ಮೈನಸ್ I3 ಅಂತ ಕೊಟ್ಟಿರ್ತಾರೆ ಅಂತ. ಅದ್ರ ಪ್ರಕಾರ ತಗೊಂಡಾಗ ಲೂಪು ಮತ್ತು ಕರೆಂಟ್ ಫ್ಲೋ ಆಗ್ತಿರೋಂಥ ಡೈರೆಕ್ಷನು, ಇದು ಲೂಪ್ ತಗೊಂಡ್ರೆ ನಾನು ಕ್ಲಾಕ್ ವೈಸ್ ಡೈರೆಕ್ಷನ್ ತೊಗೊಂಡಿದ್ದೀನಿ. ಕರೆಂಟ್ I1 ಮೈನಸ್ I3 ಇದೆಯಲ್ಲ ಅದು ಈ ಡೈರೆಕ್ಷನಲ್ಲಿ ಫ್ಲೋ ಆಗ್ತಿದೆ, ಅಂದರೆ ಬೋತ್ ಆರ್ ಇನ್ ಸೇಮ್ ಡೈರೆಕ್ಷನ್ ತಾನೆ. ಸೇಮ್ ಡೈರೆಕ್ಷನ್ ಇದ್ದಾಗ ಏನಾಗುತ್ತೆ, ಪ್ರಾಡಕ್ಟ್ ಆಫ್ I ಮತ್ತು R ಏನಾಗುತ್ತೆ, ನೆಗೆಟಿವ್ ಆಗುತ್ತೆ. ಅದಕ್ಕೋಸ್ಕರ -10 I1 ಮೈನಸ್ I3 ಅಂತ ಬರ್ಕೋತೀನಿ. -10 I1 ಮೈನಸ್ I3 ಅಂತ ಬರ್ಕೋತೀನಿ. ಸೇಮ್ ಡೈರೆಕ್ಷನ್ ಇದೆ. ಓಕೆ, ನೆಕ್ಸ್ಟ್ ಏನು ಮಾಡೋಣ, ಇದೇ ರೀತಿ ಬರೋಣ. ಇದ್ರ ಮುಖಾಂತರ ಈ ರೆಜಿಸ್ಟರ್ ಮುಖಾಂತರ ಏನಾಗ್ತಿದೆ, I2 ಪ್ಲಸ್ I3 ಪಾಸ್ ಆಗ್ತಾಯಿದೆ. ಕರೆಂಟ್ I2 ಪ್ಲಸ್ I3 ಏನಾಗುತ್ತೆ, ಇದ್ರ ಮುಖಾಂತರ ಪಾಸ್ ಆಗ್ತಿದೆ. ಯಾಕೆ ಸರ್ I2 ಪ್ಲಸ್ I3 ಆಗುತ್ತೆ ಅಂದರೆ, ಇಲ್ಲಿಂದ ಬರೋಂಥ I2 ಮತ್ತು ಇಲ್ಲಿಂದ ಬರೋಂಥ I3 ಏನಾಗುತ್ತೆ, ಮೀಟ್ ಆಗಿ ಇದ್ರ ಮುಖಾಂತರ ಪಾಸ್ ಆಗುತ್ತೆ. ಅದಕ್ಕೆ I2 ಪ್ಲಸ್ I3 ಅಂತ ಬರಿತೀನಿ. ಇಲ್ಲಿ ನೋಡ್ರ, ನಾನು ತಗೊಂಡಿರೋಂಥ ಲೂಪ್ ಡೈರೆಕ್ಷನ್ ಈ ಕಡೆ ಇದೆ, ಕರೆಂಟ್ ಫ್ಲೋ ಆಗ್ತಿರೋದು ಈ ಡೈರೆಕ್ಷನ್ ಇದೆ, ಆಪೋಸಿಟ್ ಆಗಿದೆ ಲೂಪು ಮತ್ತು ಕರೆಂಟ್ ಫ್ಲೋ ಆಗ್ತಿರೋಂಥ ಡೈರೆಕ್ಷನ್. ಅವಾಗ ಏನಾಗುತ್ತೆ, ಪ್ರಾಡಕ್ಟ್ ಆಫ್ ಏರ್ ಏನಾಗುತ್ತೆ, ಪಾಸಿಟಿವ್ ಆಗಿದೆ. ಯಾಕೆಂದರೆ ಆಪೋಸಿಟ್ ಇರೋದ್ರಿಂದ ಪ್ರಾಡಕ್ಟ್ ಆಫ್ ಏರ್ ಪಾಸಿಟಿವ್ ಆಗಿರುತ್ತೆ. ಅದಕ್ಕೆ 5 ಪ್ಲಸ್ 5 I2 ಪ್ಲಸ್ I3 ಪ್ಲಸ್ 5 I2 ಪ್ಲಸ್ I3 ಬರ್ದಿದ್ದೀವಾ, ಗೊತ್ತಾಯ್ತಾ? ನೆಕ್ಸ್ಟ್ ಇಲ್ಲೇ ನೋಡಿ, I3 ಏನಾಗ್ತದೆ, ಈ ಡೈರೆಕ್ಷನಲ್ಲಿ ಫ್ಲೋ ಆಗ್ತಿದೆ ಅಕ್ರಾಸ್ ರೆಜಿಸ್ಟರ್ 5 Ohm. ಬಟ್ ಲೂಪ್ ತಗೊಂಡಿರೋದು ಒಂದು ಈ ಡೈರೆಕ್ಷನ್ ಕ್ಲಾಕ್ ವೈಸು. ಕರೆಂಟ್ ಏನಾಗ್ತದೆ, ಆ್ಯಂಟಿ ಕ್ಲಾಕ್ ವೈಸ್ ಮೂವ್ ಆಗ್ತದೆ. ಕರೆಂಟ್ ಆ್ಯಂಟಿ ಕ್ಲಾಕ್ ವೈಸ್ ಅಲ್ವಾ, ಇಲ್ಲಿ I3. ಬಟ್ ನಾನು ತೊಗೊಂಡಿರೋದು ಲೂಪು ಸೇಮ್ ಡೈರೆಕ್ಷನ್ನು, ಕ್ಲಾಕ್ ವೈಸ್ ಡೈರೆಕ್ಷನು. ಕ್ಲಾಕ್ ವೈಸ್ ಡೈರೆಕ್ಷನ್ ಅಂದರೆ ಇದು ಎರಡು ಕೂಡ ಆಪೋಸಿಟ್ ಆಗಲಿಲ್ವಾ, ಇದು ಈ ಡೈರೆಕ್ಷನ್, ಇದು ಈ ಡೈರೆಕ್ಷನ್. ಅಂದರೆ ಆಪೋಸಿಟ್ ಆದಾಗ -5 I3 ಅಂತ ಬರಿಬೋದಾ? ಸರಿ -5 I3 ಅಲ್ಲ, ಆಪೋಸಿಟ್ ಇದ್ದಾಗ +5 I3ನೇ ಬರುತ್ತೆ. ಸರಿನಾ? +5 I3 ಸೇಮ್. ಆಪೋಸಿಟ್ ಡೈರೆಕ್ಷನ್ ಇದ್ದಾಗ ಪಾಸಿಟಿವ್ ಆಗುತ್ತೆ ಪ್ರಾಡಕ್ಟ್ ಆಫ್ IR. ಸೇಮ್ ಡೈರೆಕ್ಷನ್ ಇದ್ದಾಗ ಪ್ರಾಡಕ್ಟ್ ಆಫ್ IR ನೆಗೆಟಿವ್ ಇರುತ್ತೆ. ಇಲ್ಲೇನಾಗ್ತಾ ಇದೆ, ಆಪೋಸಿಟ್ ಇದೆ, ಇದು ಈ ಡೈರೆಕ್ಷನ್ ಫ್ಲೋ ಆಗ್ತಿದ್ರೆ ಲೂಪ್ ಏನಾಗ್ತಿದೆ, ಇದರ ಆಪೋಸಿಟ್ ಡೈರೆಕ್ಷನ್ಗೆ ಮೂವ್ ಆಗ್ತಿರೋದ್ರಿಂದ ಇದನ್ನು ಪಾಸಿಟಿವ್ ಪ್ರಾಡಕ್ಟ್ ಆಫ್ IR 5 I3 ಪ್ಲಸ್ 5 I3 ಆಗುತ್ತೆ. ಓಕೆ, +5 I3 ಆಯಿತಾ? ನಂತರ ಈಗ ಎಗೇನ್ -10 ಇಂಟು I1 ಮೈನಸ್ ಇಂಟು ಮೈನಸ್ ಏನಾಗುತ್ತೆ, 10 I3 ಆಗುತ್ತೆ, +10 I3 ಆಗುತ್ತೆ. ಎಗೇನ್ 5 ಇಲ್ಲಿ I2ನ ನಾವೇನಂತ ಎಸ್ 1 ಮೈನಸ್ I1 ಅಂತ ಬರೀಬೋದು. ಅದೇ ರೀತಿ ಬರ್ಕೊಂಡಿದ್ದೀನಿ. ಪ್ಲಸ್ I2 ಅಂದರೆ 1 ಮೈನಸ್ I1 ಅಂತ ಅದನ್ನೇ ಬರೆದಿರೋದು ಇಲ್ಲಿ. ಏನು ಪ್ಲಸ್ I3 ಅದೇ ರೀತಿ ಬರ್ಕೊಂಡಿದ್ದೀನಿ. ಇಲ್ಲೂ ಅಷ್ಟೇ ಮಲ್ಟಿಪ್ಲೈ ಮಾಡ್ತೀವಿ. 5 ಇಂಟು 1 5 5 ಇಂಟು -I1 -5I1 -I1 ಪ್ಲಸ್ 5 ಇಂಟು ಪ್ಲಸ್ I3 ಏನಾಗುತ್ತೆ, ಪ್ಲಸ್ 5 I3 ಆಗುತ್ತೆ. ಇಲ್ಲಿ ಪ್ಲಸ್ 5 I3 ಇದು ಎಸ್ ಇಟ್ ಈಸ್ ಅದೇ ರೀತಿ ಬರ್ಕೊಂಡಿದ್ದೀನಿ. ನಂತರ ಇಲ್ಲಿ I1 ಮತ್ತು ಇಲ್ಲಿ I1 ಇದೆ, ಎರಡು ಮೈನಸ್ ಇರೋದ್ರಿಂದ -15 I1 ಆಗುತ್ತೆ. ಅದೇ ರೀತಿ I3 ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಆ್ಯಡ್ ಮಾಡಿದಾಗ ಏನಾಗುತ್ತೆ, 20 I3 ಬರುತ್ತೆ. ನೆಕ್ಸ್ಟ್ ಏನಾಗುತ್ತೆ, +5 ಇದೆ, ಆ ಕಡೆ ಶಿಫ್ಟ್ ಮಾಡಿದಾಗ ಏನಾಗುತ್ತೆ, -5 ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಅಂತಂದರೆ 5 ಇಂದ ಡಿವೈಡ್ ಮಾಡ್ತೀನಿ. ಇದನ್ನು 5 ಇಂದ ಡಿವೈಡ್ ಮಾಡಿದಾಗ 5 3s 15, 5 4s 20, 5 1s 5. ಈಗೇನು ನಾನು ಏನು ಮಾಡ್ತೀನಿ, ಮೈನಸನ್ನು ಕಾಮನ್ ತೆಗೆದಾಗ ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಇಲ್ಲಿ ಮೈನಸ್ ಇದೆ, ಪ್ಲಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಹೀಗೆ ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಇಕ್ವೇಷನ್ 2 ಅಂತ ತಗೋತೀನಿ. ಹೀಗೆ ಫ್ರಮ್ ಈಕ್ವನ್ ಟು ಒನ್ ಏನು ಮಾಡ್ತೀವಿ, ಸಬ್ಟ್ರಾಕ್ಟ್ ಮಾಡ್ತೀವಿ ಅಷ್ಟೇ. ಸಬ್ಟ್ರಾಕ್ಟ್ ಅಥವಾ ಎಲಿಮಿನೇಷನ್ ಮೆಥಡ್ ಅಂತಲೇ ಕರಿತೀವಿ. ಆ ಮೆಥಡ್ ಪ್ರಕಾರ ಸಿಂಪ್ಲಿಫೈ ಮಾಡೋದಾದರೆ ಇದು ನೋಡ್ರ, ಈಗ ಇಕ್ವೇಷನ್ 1 ಇದೆ, 6I1 ಪ್ಲಸ್ I3 = 4 ಬರ್ತಿದ್ದೀನ. ಅದೇ ರೀತಿ ಇಕ್ವೇಷನ್ 2 ಏನಿದೆ, 3I1 ಮೈನಸ್ 4I3 = 1 ಇದೆ, ಬರ್ತಿದ್ದೀನ. ನಂತರ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಎರಡೂ ಕೂಡ ಯಾವುದಾದ್ರೂ ಸಿಮಿಲರ್ ಇದೆಯಾ ನೋಡೋಣ. I3 ವ್ಯಾಲ್ಯೂ ಸೇಮ್ ಇದೆಯಾ, ಇಲ್ಲ. I1 ಸೇಮ್ ಇದೆಯಾ, ಇಲ್ಲ. ಸೇಮ್ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿರೋಂಥ 3 I1 3ನ ಇದಕ್ಕೆ ಮಲ್ಟಿಪ್ಲೈ ಮಾಡೋದು ಇಕ್ವೇಷನ್ 1ಗೆ. ಅದೇ ಇಕ್ವೇಷನ್ 1ಅಲ್ಲಿರುವಂಥ 6ನ್ನು ಇಕ್ವೇಷನ್ 2ಅಲ್ಲಿಗೆ ಮಲ್ಟಿಪ್ಲೈ ಮಾಡ್ತಾಯಿದ್ದೀನಿ. ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, 3 6 18, 3 ಇಂಟು I3 ಏನಾಗುತ್ತೆ, 3 I3 ಆಗುತ್ತೆ. 3 4s 12 ಬರುತ್ತೆ. 6 ಇಂಟು 3 18 I1 ಆಗುತ್ತೆ. 6 ಇಂಟು 4 20 -24 I3 ಆಗುತ್ತೆ. 6 ಇಂಟು 1 6. ಅಗೇನ್ ಇಲ್ಲೇನಾಗುತ್ತೆ, ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ, ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ, ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ. ಈಗೇನು ಇಲ್ಲಿ ಸಬ್ಟ್ರಾಕ್ಟ್ ಆಗುತ್ತಲ್ಲ, ಕ್ಯಾನ್ಸಲ್ ಆಗುತ್ತೆ. 18 I1 ಇದೆ, 18 I1 ಇದೆ, ಕ್ಯಾನ್ಸಲ್ ಆಗುತ್ತೆ. ಇದು ಕೂಡ ಎರಡನ್ನೂ ಆ್ಯಡ್ ಮಾಡ್ಬೋದು. 24 + 3 ಏನಾಗುತ್ತೆ, 27 I3 ಆಗುತ್ತೆ. = ಇಲ್ಲಿ ಸಬ್ಟ್ರಾಕ್ಟ್ ಮಾಡಿದಾಗ ಏನಾಗುತ್ತೆ, 6 ಬರುತ್ತೆ. ಫೈನಲ್ ಆಗಿ ಎಸ್ ಇಟ್ ಈಸ್ ಇಲ್ಲಿರೋದನ್ನ 27 I3 = 6 ಅಂತ ಬರ್ತಿದ್ದೀನಿ. I3 ಇಲ್ಲಿ 27 ಏನಾಗುತ್ತೆ, ಈ ಕಡೆ ಶಿಫ್ಟ್ ಆದಾಗ ಡಿನಾಮಿನೇಟರ್ ಹೋಗುತ್ತೆ, 6/27 ಆಗುತ್ತೆ.
3 2 3 9 ಕ್ಯಾನ್ಸಲ್ ಮಾಡಿದಾಗ 2/9 ಆಗುತ್ತೆ. 2/9 ಡಿವೈಡ್ ಮಾಡಿದಾಗ 0.22 ಆಂಪಿಯರ್ ಬರುತ್ತೆ. ಯಾವುದು I3. ಫೈನಲಿ I3 ನಾವು ಫೈಂಡ್ ಔಟ್ ಮಾಡಿದ್ದೀವಿ. 0.22 ಆಂಪಿಯರ್ ಇದೆ. ಅಕಾರ್ಡಿಂಗ್ ಟು ಕ್ವಶನ್ ಪ್ರಕಾರ I3ನ ಫೈಂಡ್ ಔಟ್ ಮಾಡಬೇಕು. I3ನ ಫೈಂಡ್ ಔಟ್ ಆಗಿದೆ. ದಿಸ್ ಇಸ್ ದ ಫೈನಲ್ ವ್ಯಾಲ್ಯೂ ಫಾರ್ ದಿಸ್ ಕ್ವಶನ್.